ಆಮೇಲೆ ಫೋನ್ ನಾನು ಅಲ್ಲಿ ಒಯ್ಯಂಗಿಲ್ಲ ಮಠಕ್ಕೆ. ಒಳ್ಳೇದಪ್ಪ. ಯಾಕಂದ್ರೆ ಡಿಸ್ಟರ್ಬೆನ್ಸ್ ಏನೋ ಮಾಡ್ತಿರ್ತೀವಿ, ಯಾರ್ದೋ ಫೋನ್ ಬರ್ತೈತಿ. ಅದ್ರ ಕಣ್ಮುಚ್ಚೋದು ಬಂದು ಹೇಳೋದು ಬಂದು ಇದಕ್ಕೆ ಸೂರ್ಯ ಬೆಲೆ ಪ್ರಾಣ, ಚಂದ್ರ ಬೆಲೆ ಪ್ರಾಣ ಎರಡೇ ಮಾತ್ರಪ್ಪ. ಹಾಂ, ಅದು ಆ್ಯಕ್ಚುಲಿ ಎಲ್ಲದಕ್ಕೂ ಮಾಡಬೇಕು. ನಮ್ಮ ಕಂಟ್ರೋಲ್ನಾಗಿದ್ರೆ ಕಣ್ಣು ಮುಚ್ಚೋದು ಅವಶ್ಯಕತೆ ಇಲ್ಲ. ನಮ್ಮ ನಿಗ್ರಹದೊಳಗಿರ್ಬೇಕು. ನಮ್ಮ ಮನಸ್ಸು ಏನಿರ್ತೈತಲ್ಲ, ನಮ್ಮ ಲಿಮಿಟ್ನೊಳಗಿತ್ತಂದ್ರೆ ಅದು ಅವಶ್ಯವೂ ಇಲ್ಲ ಕಣ್ಣು ಮುಚ್ಚೋದು ಒಂದ. ತದೇಕ ದೃಷ್ಟಿಯಿಂದ ಸೆಂಟ್ರಿ ಪಾಯಿಂಟ್ ನಮ್ಮ ದೃಷ್ಟಿ ಆಗಲೇ ಹೇಳಿದಲ್ಲ ಮೇಡಮ್. ಅಪ್ಪ ಅದು ಬಂದು ಕುಂಭಕಕ್ಕೆ ಮಾತ್ರ ಅಲ್ಲಪ್ಪ, ಆ ದೃಷ್ಟಿ ಮಾತ್ರ ಅಲ್ಲ. ನೀವು ಎಲ್ಲದಕ್ಕೂ ಮಾಡ್ಬೋದು, ಕುಂಭಕಕ್ಕೆ ಅಷ್ಟೇ ಅಂತ ಏನಿಲ್ಲ. ಮಾಡ್ಬೋದು ಅದನ್ನಂತ ಕಣ್ ತರಗಿದ್ರೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ನೀವು ಪ್ರಾಣಾಯಾಮ ಮಾಡ್ಬೋದು. ನಿಮ್ಗೆ ಅದಾಗಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡು ಮಾಡ್ಬೋದು. ಅದನ್ನೆಲ್ಲೂ ನಿಮ್ಮ ಇದು ಕಾನ್ಸಂಟ್ರೇಷನ್ ತೊಗೊಳಕ್ ಆಗಲಿಲ್ಲ ಅಂದ್ರೆ ಕಣ್ಣು ಮುಚ್ಚೋದು. ಅದು ಇನ್ನೊಂದು ಏನು ಕೆಲವೊಬ್ರಿಗೆ ಏನು ಹೇಳ್ತೇನೆ ಅಂದ್ರೆ ನಾನು, ನಮ್ಮದು ಕಂಟ್ರೋಲಿಂಗ್ ಇದು ಇರಲಿಲ್ಲ ಅಂದ್ರೆ ನಾವು ಕುಂತಾಗ ಎಲ್ಲಿ ನಮ್ಮ ದೃಷ್ಟಿ ಎಲ್ಲಿ ಒಂದು ಸೆಂಟರ್ ಪಾಯಿಂಟ್ ಒಂದು ಏನಾರು ಗುರ್ತು, ಗಾಡಿಗಾರ ಅಲ್ಲಿ ಏನಾರ ಅಲ್ಲಿ ಅದಕ್ಕೊಂದು ಗುರ್ತು ಮಾಡ್ಕೊಂಡು ತದೇಕ ದೃಷ್ಟಿಯಿಂದ ಅದನ್ನ ದೀಪ ಅಥವಾ ದೀಪ ಇರಲಿ ಏನೋ ಇರಲಿ ಅಂದ್ರೆ ನಮ್ಮ ಏಕಾಗ್ರತೆ ತೊಗೊಳಕ್ಕೆ ಒಂದು ಸಾಧನ. ಅದು ಹೇಗೆ ಮಾಡ್ತೀರಾ? ದಿನ ಮಾಡ್ತೀರಪ್ಪ ನೀವು? ಇಲ್ಲ, ನಾನು ಪ್ರತಿದಿನ ಮಾಡ್ತೀನಿ ಅದನ್ನು. ಆದ್ರೆ ಈ ಪಾಯಿಂಟಿಗಿಂತ ಮಾಡಿರೋದಲ್ಲ ನಾನು. ನಾವು ಮಾಡ್ಬೇಕಾದ್ರೆ ತಾವೇ ಪಾಯಿಂಟ್ ಮಾಡ್ಕೊಳ್ತು ಅಲ್ಲಿ ಜಾಗಕ್ಕೆ ಅಷ್ಟೇ. ಜಾಗ ಫಿಕ್ಸ್ ಮಾಡ್ಕೊಂತೀರಾ? ಮಾರ್ಕ್ ಮಾಡ್ಕೊಳ್ಳಲ್ಲ, ಹಂಗೆ ನೋಡ್ಬಿಟ್ಟು ನಿಮ್ಮ ಆಚೆ ಎಷ್ಟೋ ಇರೋದು ಯಾವುದೋ ಒಂದು ಗಮನ ಹಾಕ್ತೀರಾ, ಅದನ್ನ ಮಾತಾಡಿ ಅದನ್ನೇ ಕಾನ್ಸ್ಟೆಂಟ್ ಮಾಡಿಬಿಡೋದು, ಅಲ್ಲೇ ಕಾನ್ಸ್ಟೆಂಟ್. ಈಗ ನಿಮ್ಮ ಎರಡು ಒಬ್ಬಿನ ನಡು ನೋಡ್ತಿದ್ನಿ ಅಂದ್ರೆ ಅಲ್ಲಿ ಅಷ್ಟೇ ಕಾನ್ಸ್ಟೆಂಟ್ ಮಾಡಿಬಿಡೋದು ನಮ್ಮ ಇದನ್ನ, ಬೇರೆ ಕಡೆ ನೋಡೋಂಗಿಲ್ಲ. ಅಪ್ಪ ಈಗ ಇನ್ನೊಂದು ಲಾಸ್ಟು ಪ್ರಾಣಾಯಾಮ ಹೇಳ್ತಿದ್ದೀರಿ ನೀವು, ಅದೇ ಪ್ರಾಣಾಯಾಮ ಬಂದು ದಿನ ಮಾಡಲ್ಲ ಅಲ್ಲಪ್ಪ. ಈಗ ಎಕ್ಸಾಂಪಲ್ ಒಂದಿನಕ್ಕೆ ನೀವು ಅವ್ರು ಹೇಳಿದ್ರೆ ನೀವು ನಾಡಿ ಶೋಧನ ಮಾಡ್ತೀರಾ ಒಂದಿನ ಫುಲ್ಲು, ಅದು 15 ನಿಮಿಷ ಮಾಡ್ತೀರಾ. ಇನ್ನೊಂದು ನಂತರ ಸೂರ್ಯಭೇದ ಪ್ರಾಣಾಯಾಮ ದಿನ ಮಾಡ್ತೀರಪ್ಪ. ಅದು ಸೂರ್ಯಭೇದ ಇಲ್ಲ, 2 ದಿನಕ್ಕೊಮ್ಮೆ 2 ದಿವಸ ಮಾಡ್ತೀರಾ. ಆಮೇಲೆ ಓಂಕಾರ ಜಯಂಕಾರ ಇವನು 2 ದಿವಸ. ಅದೇ ಜಯಂಕಾರ ಅಂದರೆ ಜಯಂಕಾರ ಅಂದ್ರೆ ಬ್ರಹ್ಮರಿ ಪ್ರಮಾಣ. ಬ್ರಹ್ಮರಿ. ಅದನ್ನ ಮಾಡುವಾಗ ಹೆಂಗೆ ಮಾಡ್ಬೇಕಂದ್ರೆ ಅದಕ್ಕೊಂದು ಇದೈತಿ ಬ್ರಹ್ಮರಿ ಪ್ರಾಣಾಯಾಮ. ಇದು ಕೈ ಈ ಪದ್ಮಾಸನ ಸಿದ್ಧಾಸನ ಯಾವುದೇ ಆಸನ ಹೋಗ್ತವ್ರಿ. ಈ 2 ಹೆಬ್ಬೆಳಿಂದ 2 ಕಿವಿ ಬಂದು ಷಣ್ಮುಖಿ ಮುದ್ರ, ಅದಕ್ಕೆ ಷಣ್ಮುಖಿ ಮುದ್ರ ಅಂತ ಅದನ್ನ ಮಾಡಿ. ಆಮೇಲೆ ಈ ನಡುವಿನ ಬೆರಳು ಏನೈತಿ ನಮ್ಮ ಕಣ್ಣಿನ ಮೇಲೆ ಇರ್ಬೇಕು, ಹೌದಾ? ಹೌದೌದು. ತೋರ್ ಬೆರಳು ಏನೈತಿ ಈ ಹುಬ್ಬಿನ ಮೇಲೆ ಇರ್ಬೇಕು. ನಮ್ಮ ಉಂಗುರ್ ಬೆರಳು ನಮ್ಮ 2 ಮೂಗಿನ ಮೇಲೆ ಇಟ್ಟಿರ್ಬೇಕು. ಕಿರುಬೆರಳು ಏನೈತಿ ನಮ್ಮ ಮೇಲ್ದುಟ್ಟಿ ಮೇಲೆ ಇಟ್ಟಿರ್ಬೇಕು. ಈ ಥರ ಉಸಿರು ಒಳಗೆ ತೊಗೊಂಡು ಉಸಿರು ಹೊರಗೆ ಹಾಕೋ ಮುಂದೆ ಶಬ್ದ ಮಾಡ್ತಾ ಹೊರಗೆ ಹಾಕ್ಬೇಕು. ಭ್ರಮರ ಯಾವ ಟೈಪ್ ಹೆಂಗೆ ಜೇನುಹುಳ ಈ ನಾಲಿಗೆ ಮ್ಯಾಲ ಅಂಗಳಕ್ಕೆ ತಾಗಿಸ್ಬೇಕ್ರಿ ಅಥವಾ ಹಂಗ? ಇಲ್ಲ, ನಾರ್ಮಲ್ ಆಗಿ ಇರ್ಬೇಕು. ನಾರ್ಮಲ್ ಆಗಿ ಕೆಚ್ಚರಿ ಸುಮ್ಮನೆ ಇದೆ ಈ ಟಚ್ ಮಾಡೋದು. ಅದೇ ಅದು ಬೇಬಿ ಕೆಚ್ಚರಿ ಐತಿ, ಹಿಂಗೆ ಫುಲ್ ಕೆಚ್ಚರಿ ಒಳಗೆ ಬೇಬಿ ಕೆಚ್ಚರಿ ಟಚ್ ಪ್ಯಾಲೆಟ್ ಟಚ್ ಅದು ನಾರ್ಮಲ್ ಆಗಿ ಇರ್ಬೇಕು. ಅಪ್ಪ ಬಟ್ ನಾಳೆಗೆ ಬಂದು ಟಚ್ ಆಗ್ಬೋದು, ಕೆಳಗೆ ಟಚ್ ಆಗ್ಬೋದು, ಪ್ರಾಬ್ಲಮ್ ಇಲ್ಲ. ಹಳ್ಳು ಟಚ್ ಆಗಿರ್ಬೇಕಪ್ಪ. ಹಾಂ, ಓಕೆ. ಕೆಲವರು ಹೇಳ್ತಾರೆ ಇಲ್ಲ ಬೇಡ ಅಂತ ಹೇಳ್ತಾರೆ. ಓಕೆ, ಇಲ್ಲ ಟಚ್ ಆಗಿರ್ಬೇಕು. ಸರಿ. ಒಂದಿನ ಅದು ನೀವು ಹೇಳೋದು ಬಂದು ಒಂದಿನ ಬಂದು ಓಂಕಾರ ಮಾಡ್ತೀರಾ. ಓಂಕಾರ ಹಂಗಿದೆಯಲ್ಲಪ್ಪ ಉಗ್ಗಿಟ್ಟು ಆ ಥರ ಮಾಡಿ. ಆಮೇಲೆ ಬ್ರಹ್ಮರಿ ಮಾಡ್ತೀರಾ ಒಂದಿನ ಆಮೇಲೆ ಇನ್ನೊಂದು ಮಾಡ್ತೀರಪ್ಪ. ಮತ್ತೊಂದು ದಿವಸ ಶೀತಳಿ. ಈಗ ಅದೇನಪ್ಪ ಸಪ್ರೇಟ್ ಮಾಡ್ತೀರಾ ಒಂದ್ಸರಿ ಸಪ್ರೇಟಾಗಿ? ಅಂದ್ರೆ ಈಗ ಬೇಸಿಗೆ ಕಾಲಲ್ಲ, ಜಾಸ್ತಿ ಮಾಡ್ತೀರಾ, ಉಷ್ಣ ಜಾಸ್ತಿ ಇರ್ತೈತಿ, ಸ್ವಲ್ಪ ತಂಪು. ಕೊನೆಗೆ ಮಾಡ್ತೀರಾ ಅದು ಸಪ್ರೇಟ್ ಮಾಡ್ತೀರಾ? ಇಲ್ಲ, ಇದು ಏನು ಪ್ರಾಣಾಯಾಮ ಮಾಡ್ತಿರ್ತೀವಿ ತಕ್ಷಣ ಮಾಡ್ತೀರಾ? ಓ ಸರಿ ಸರಿ. ಕೊನೆಯದಾಗ ಶವಾಸನ ಮಾಡ್ತೀವಿ. ಶವಾಸನ ಮತ್ತೆ ಧ್ಯಾನ ಮಾಡೋದು? ಧ್ಯಾನನೂ ಒಂದು ದಿವಸ ಮಾಡ್ಬೋದು. ಅಲ್ರಿ, ಶವಾಸನ ಆದ್ಮೇಲೆನೋ ಅಥವಾ ಅದಕ್ಕಿಂತ ಮುಂಚೆ? ಬಿಫೋರ್ ಏನಿದ್ರು ಎಲ್ಲ ಶವಾಸನದ ಒಳಗೆ ಎಲ್ಲ ಮುಗಿಸ್ಬಿಡ್ಬೇಕು. ಅಪ್ಪ ಆಮೇಲೆ ಶವಾಸನ. ಅಪ್ಪ ತುಂಬ ಜನ ಮಾತಾಡಿದ್ದೀನಿ. ಅವ್ರು ಹೇಳ್ತಾರೆ ಒಬ್ಬ ಹಠಯೋಗಿ ಬಂದು
ಅವನು ಧ್ಯಾನಕ್ಕಂತ ಕೂತ್ಕೊಳ್ಳೋದಿಲ್ಲ, ಧ್ಯಾನ ಅದು ಸ್ವತಃ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಅದು ನಿಜನಪ್ಪ ಅದು. ಯಾಕಂದರೆ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಕುಂಭಕದಲ್ಲಿ ಬಂದು ಕೇವಲ ಕುಂಭಕ ಅಂತ ಹೇಳ್ತಾರೆ. ಅದು ಓದಾದ್ಮೇಲೆ ಧ್ಯಾನಕ್ಕೆ ಆಟೋಮೆಟಿಕ್ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅದು ನಿಜನಪ್ಪ ಅದು. ಹೌದು. ಸೊ ಅದಕ್ಕೋಸ್ಕರ ಧ್ಯಾನ ಕೂತ್ಕೊಳ್ಳೋಣ ಯಾರು ಕ್ರಿಯೆ ಮುಗಿಸ್ಬಿಟ್ಟು ಮುಗಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ಆ ಕುಂಭಕಗಳನ್ನ ಏನೋ ಆದರೆ ಪ್ರತ್ಯಾಹಾರ ಧಾರಣ ಆದರೆ ಧ್ಯಾನ ಆಗಿಬಿಡುತ್ತೆ. ಅಪ್ಪ ಭಸ್ತ್ರಿಕೆ ಯಾವಾಗ ಮಾಡ್ತೀರಪ್ಪ ನೀವು? ಭಸ್ತ್ರಿಕೆ ಕಪಾಲಭಾತಿ ಮಾಡ್ತೀರಪ್ಪ? ಕಪಾಲಭಾತಿ ಮಾಡ್ತೀವಿ. ಕಪಾಲಭಾತಿ ನೀವು ದಿನ ಮಾಡಲ್ಲ, ಇಲ್ಲಿ ಭಸ್ತ್ರಿಕೆ ದಿನ ಮಾಡ್ತೀರಲ್ಲಪ್ಪ ನೀವು? ಭಸ್ತ್ರಿಕಾ ಉಜ್ಜಾಯಿ ಪ್ರತಿ ದಿವಸ ಇರ್ತೈತಿ. ಓ, ಆಮೇಲೆ ಕಪಾಲಭಾತಿ ಏನೈತಲ್ಲ ಟೈಮ್ ತೊಗೊಂಡು ಮಾಡ್ತೀನಿ. ಅದೇ ಹೇಳಿದ್ನಲ್ಲ, ಒಂದೊಂದು ದಿವಸ ಗ್ಯಾಪ್ ಮಾಡಬೇಕು, ಒಂದೊಂದು ದಿವಸ ಇದನ್ನು ಮಾಡಬೇಕು. ಕಪಾಲಭಾತಿ ಮಾತ್ರ? ಕಪಾಲಭಾತಿ ಎಷ್ಟು ಮಾಡ್ತೀರಾ? ಅದೇ ನೇಮ್ ಇಲ್ಲ. ಇಂಥ ದಿವಸ ನನಗೆ ಟೈಮಿಂಗ್ ಸೆಟ್ ಆಗಲಿಲ್ಲ. ಓ, ನಿಮ್ಗೆ ಯಾವ ಅನ್ಸುತ್ತೆ ಸ್ಟಾಪ್ ಮಾಡ್ಬಿಡ್ತೀರಾ? ಹಾಂ, ಅದೇ ಲೈಕ್ 3 ಸಲ ಲೆಕ್ಕ ಕೌಂಟ್, 3 ಸಲ ಕೌಂಟ್. ಎಷ್ಟು ಹೊತ್ತು ಮಾಡ್ತೀರಾ ಅಂತ ಲೆಕ್ಕ ಇಲ್ಲ. ಕೌಂಟ್ ಮಾಡಿಲ್ಲ. ಎಷ್ಟು ಸರಿ ಮಾಡ್ತೀರಿ? ಅದೇ 50, ಅವ್ರ ನಿಮಿಷಕ್ಕೆ ಲೆಕ್ಕ ಹಿಂಗೆ 50 60 5 ನಿಮಿಷ ಲೆಕ್ಕ, ಆ ಥರ 5 ನಿಮಿಷ ಲೆಕ್ಕ, 10 ನಿಮಿಷ ಲೆಕ್ಕ, ಅವ್ರ ಲೆಕ್ಕ ನಿಮಿಷಕ್ಕೆ ಲೆಕ್ಕ ಅವರು. ಅದೇ ಒಂದು ನಿಮಿಷ 10 ಮಾಡಿದ್ರೆ ಅಂದರೆ ಅದು ನಮ್ಮದು ಹಠವೃತ್ತಿ ಪ್ರಕಾರ ಅಂದರೆ 1 ನಿಮಿಷಕ್ಕೆ 120 ಸ್ಟ್ರೋಕ್ಸ್, 120 ಸ್ಟ್ರೋಕ್ಸ್ ಮಾಡ್ತೀವಲ್ಲ, ಪರ್ ಸೆಕೆಂಡ್ 2 ಸ್ಟ್ರೋಕ್ಸು. ಸೊ 60 ಸೆಕೆಂಡ್ 120 ಸ್ಟ್ರೋಕ್ಸ್ ಬರುತ್ತೆ. ನಮ್ಮ ಒಬ್ಬರು ಹೇಳಿದ್ರಪ್ಪ, ವಿಜಯಪುರದಲ್ಲ, ಅವರು 3 ಸಾವಿರ ಮಾಡ್ತಾರಪ್ಪ ಗಂಟೆಗೆ, 3 ಸಾವಿರ ಮಾಡ್ತಾ ಇರ್ತಾರೆ. ಬಸ್ಸಿಗೆ 200 ಮಾಡ್ತಾರೆ. ಅದು ಕೆಲವರು ಹೇಳ್ತಾರೆ ತುಂಬ ಮಾಡ್ಬೇಡ ಹೇಳ್ತಾರೆ, ಮಾಡಿದ್ರೆ ಇದು ಎದ್ದು ಬಿಡತ್ತೆ ಅಂತ ಹೇಳ್ತಾರೆ. ಕೆಲವು ತುಂಬ ವಿಷಯ ಆಗಿದ್ದಾರೆ ಆ ಥರ. ಏನಂದ್ರೆ ಈಗ ಶ್ವಾಸಕೋಶಗಳಿಗೆ ಅದಕ್ಕೆ ಕೆಲವೊಂದಿಷ್ಟು ವರ್ಕಿಂಗ್ ಇದು ಇರ್ತೈತಿ. ಅದಕ್ಕೆ ಭಾಳ ಹೆವಿ ಆಗಬಾರ್ದು. ಹೆಂಗೆ ಗೊತ್ತಾಗ್ತಪ್ಪ? ಹಿಂಗೆ ಗೊತ್ತಾಗ್ತದೆ ಇವಾಗ ಅಂತ? ಅದು ಸ್ಟ್ರಗಲ್ ಆಗುತ್ತದ. ಓವರ್ ವರ್ಕ್ ಆತಂದ್ರೆ ಸ್ಟ್ರಗಲ್ ಆಗ್ತೈತಿ. ಯಾವುದೋ ಬಾಡಿ ಯಾವುದೇ ಪಾರ್ಟ್ ತೋರಿ ನೀವು. ಅದು ಈಗ ನಾನು ಒಂದು 50 kg ವೇಟ್ ಹೊರ್ತೀನಿ. ನನ್ನ ಲಿಮಿಟ್ ಎಷ್ಟು? 50 kg. 50 kg ಮೇಲೆ 50 ಗ್ರಾಮ್ ವೇಟ್ ಆಕೈತಿ ನನಗೆ. ಶ್ವಾಸಕೋಶ ಲೆಕ್ಕಗೆ ಸ್ಟ್ರೇನ್ ಆಗಿಬಿಡುತ್ತೆ. ಸ್ಟ್ರೇನ್ ಆಗೈತಿ. 50 kg ನಾರ್ಮಲ್ ನಾವು ಹೊರ್ತಿರ್ತೀನಿ. 50 kg ಮೇಲೆ ಒಂದು 50 ಗ್ರಾಮ್ ಇಡ್ರಿ ನೀವು, ಅದು ಭಾರ ಅನ್ಸ್ಬಿಡುತ್ತೆ. ಭಾರ ಅನಿಸ್ತೈತಿ. ಹಂಗೆ ಯಾವುದಕ್ಕಾದ್ರೂ ಒಂದು ಕೆಪಾಸಿಟಿ ಅಂತ ಇರ್ತೈತಿ, ನಿರ್ದಿಷ್ಟವಾದಂಥ ಒಂದು ಇದು ಇರ್ತೈತಿ. ಆ ನಿರ್ದಿಷ್ಟತೆಯನ್ನು ಮಿಕ್ಕಿ ಮಾಡಬಾರ್ದು ನಮ್ಮ ಇದ್ರ ಸಿದ್ಧಾಂತದ ಪ್ರಕಾರ. ಬೇರೆದವರು ಈಗ ಕೆಲವೊಂದಿಷ್ಟು ಇದನ್ನು ಪತ್ರಿಕೆ ಒಳಗೆ ಆರ್ಟಿಕಲ್ ನೋಡ್ತಾನೆ, ಕೆಲವೊಂದಿಷ್ಟು ಮ್ಯಾಗ್ಝಿನ್ಸ್ನೊಳಗೆ ನೋಡ್ತಾನೆ. ಏನದು ಸೂರ್ಯ ನಮಸ್ಕಾರ 108 ಸಲ ಮಾಡೋದು, ಏನು ಅವು ಯಾವ್ಯಾವ ಸೂರ್ಯ ನಮಸ್ಕಾರ ಅನ್ನೋದು ಗೊತ್ತಾಗಲ್ಲ ನನಗೆ. ಭಾಳ ಹೆಸರು ಬರೀ. ಈಗ ನಾವು ಬೆಳಿಗ್ಗೆ ಮಾಡಿದ್ರೆ ಸೂರ್ಯ ನಮಸ್ಕಾರ ಅಲ್ಲ, ಭೂನಮನಾಸನ ಅಂತ ಬರ್ತೈತಿ. ಭೂನಮನ, ದಟ್ಸ್ ಆಲ್ಸೋ ಸೂರ್ಯ ನಮಸ್ಕಾರ. ಓಕೆ. ಭುಜಂಗಾಸನ ಅಂತ ಇರ್ತೈತಿ, ಓಕೆ. ಅದು ಸೂರ್ಯ ನಮಸ್ಕಾರ. ಅದೊಂದು ಅಂಗ ಅಂತ ಹೇಳ್ತಾರೆ. 12 ಒಂದು ಅಂಗ ಹೇಳ್ತಾರೆ. ಆಮೇಲೆ ಯೋಗಾಸನಗಳು ನಮ್ಮ ಹಠಯೋಗದ ಪ್ರಕಾರ ಯಾವುದೇ ಒಂದು ಆಸನಕ್ಕೆ ಏನೋ ಹೆಸರು ಐತಿ ಅಂದ್ರೆ ಒಂದು ಪ್ರಕೃತಿ ಹೆಸರು ಐತಿ, ಒಂದು ಪ್ರಾಣಿಗಳ ಹೆಸರು ಐತಿ. ಹೌದಾ? ಇವನ್ ಬಿಟ್ಟು ಬೇರೆ ಏನಿಲ್ಲ. ಎಲ್ಲಿ ಸೂರ್ಯ ನಮಸ್ಕಾರ ಬರಂಗಿಲ್ಲ, ಯಾವುದು ಬರಂಗಿಲ್ಲ. ಇದು ಬಂದು ಯಾರೋ ಸೆಂಟ್ರಲ್ ಮಾಡ್ದವ್ರು. ಅದೇ ಆಕ್ಚುಲಿ ಅದು ಬಂದು ಇವರಿದಾರಲ್ಲ, ಯಾರು ಇವರಿದಾರಲ್ಲ, ರಾಮದೇವ್ ಇಲ್ಲಪ್ಪ, ಇವರಪ್ಪ ನಮ್ಮ ಇವರೇ ಅವರು ಕೃಷ್ಣಮಾಚಾರ್ಯನೇ ಬಂದು ರಾಜರಿಗೆ ಹೇಳ್ಕೊಡುವಾಗ ಅವ್ರು ಬಂದು ವೀರಲ್ಲಪ್ಪ, ಅವರಿಗೆ ಬಲ ಸಿಗಬೇಕಂದ್ರೆ ಫಾಸ್ಟ್ ಮೂವ್ಮೆಂಟ್ ಮಾಡೋರು. ಅದನ್ನ ಬಂದು ಹೋಗ್ತಾ ಪವರ್ ಯೋಗ ಆಗ್ಬಿಡ್ತು ಹೆಸರು. ಅವ್ರು ಆ ಥರ ಮಾಡಿಲ್ಲ, ಅವ್ರಿಗೆ ಇದು ಬಂದು ರಾಜರಿಗೆ ಮಾತ್ರ ಮಾಡ್ಬಿಟ್ಟು ಮಾಡಿದ್ರು, ಫಾಸ್ಟ್ ಮಾಡತ್ತಾರ ತುಂಬ ಪವರ್ ಯೋಗ. ಯಾಕಂದ್ರೆ ಸ್ಟಾಮಿನಾ ಬೇಕಲ್ಲ ಪಾಪ, ಸ್ಟಾಮಿನಾ ಶಕ್ತಿ ಬೇಕಲ್ಲ, ಅದಕ್ಕೆ ಬೇಗ ಮಾಡ್ತಾರೆ ನಮ್ಮ ಕೃಷ್ಣಮಾಚಾರ್ಯ ಮಾಡಿದ್ದು, ಯಾರು ಮಾಡಿರೋದು? ಬಟ್ ಆಕ್ಚುಲಿ ಅದು ಅಲ್ಲಿ ಉಸಿರಾಟ ಬರೋದೇ ಇಲ್ಲ ಆ ಸ್ಪೀಡಲ್ಲಿ. ಇಲ್ಲ, ಫಾಸ್ಟ್ ಮಾಡಿದ್ರೆ ಉಸಿರು ಬರುತ್ತೆ. ಆ ಉಸಿರು ಮಾಡ್ಬೇಕಂತ ಅಷ್ಟು ಇಫೆಕ್ಟಿವ್ ಆಗೋದೇ ಇಲ್ಲ, ಸೈಡ್ ಎಫೆಕ್ಟೇ ಜಾಸ್ತಿ ಇದೆ ಅದಕ್ಕೆ. ನಾನು ಮಾಡಿಲ್ಲ ಅವರು. ವೇಟ್ ಗೇನ್ ಆಗುತ್ತೆ ಮತ್ತೆ. ಹೌದಾ? ಮಾಡಿ ಬಿಡ್ತಾರಲ್ಲ, ಎಷ್ಟು ದಿವಸ ಮಾಡ್ತೀರಾ ಹೇಳಿ? ಆಗಲ್ಲ ಅದು.
ನಡು ಒಂದ್ಸರಿ ಸ್ಟಾಪ್ ಮಾಡ್ತಾರೆ, ವೇಟ್ ಗೇನ್ ಆಗ್ಬಿಡುತ್ತೆ ಅಲ್ಲಿ. ಅಪ್ಪ ನಿಮ್ಗೆ ಈಗ ಜಾಸ್ತಿ ಉಷ್ಣ ಆದ್ರಪ್ಪ ಏನು ಮಾಡ್ತೀರಪ್ಪ ನೀವು? ಜಾಸ್ತಿ ಉಷ್ಣ ಬಿಸಿ ಆದ್ರೆ ಬಿಸಿ ಆಗ್ತಲ್ಲ, ಬಾಡಿ ಹೀಟ್ ಆಗ್ತಲ್ಲಪ್ಪ, ಏನು ಮಾಡ್ತೀರಪ್ಪ ನೀವು? ಅವಾಗ ಏನು ಮಾಡ್ತೀನಿ, ಬೆಳಿಗ್ಗೆ ಶೀತಳಿ ಪ್ರಾಣಾಯಾಮ ಮಾಡ್ತೀನಿ. ಸ್ಟಾರ್ಟಿಂಗ್ ಮಾಡ್ತೀರಾ 5 ನಿಮಿಷ 10 ನಿಮಿಷ ಮಾಡ್ತೀರಾ? ಯಾವ್ದು ಜಾಸ್ತಿ ಮಾಡ್ತೀರಾ? ಶೀತಳಿ ಮಾತ್ರ ಶೀತಕಳಿ ಮಾಡ್ತೀರಪ್ಪ? ಇದಾ? ಹಾಂ ಅದೇ ಶೀತಳಿ. ಓಕೆ, ಇನ್ನೊಂದಿದೆ ಶೀತಕಳಿ ಇದೆ, ಅದು ಅದು ಒಂದು ಅದು ಶೀತಕಳಿ ಅಂತ ಅದಲ್ಲ, ನೀವು ಮಾಡೋ ಒಂದೇ ಶೀತಕಳಿ. ಶೀತಕಾರಿ ಸದಂತ 3 ಇದೆಯಲ್ಲ, ಇದು ಮಾಡೋ ಶೀತಳಿ ಅಷ್ಟೇ. ಸದದ ಗೊತ್ತಿಲ್ಲ. ಅದು 10 ನಿಮಿಷ ಮಾಡ್ತೀರಪ್ಪ ನೀವು? 10 ನಿಮಿಷ ಕಡಿಮೆ ಆದಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀರಾ? ಫುಡ್ನಾಗ ಏನು ಚೇಂಜ್ ಮಾಡ್ಕೊತೀರಿ? ಊಟ ಏನು ಮಾಡ್ತೀರಾ? ಅದಕ್ಕೆ ಏನಿಲ್ಲ, ಫುಡ್ ಸ್ವಲ್ಪ ರೈಸ್ ಕಡಿಮೆ ನಮ್ದು. ಯಾವಾಗ ಚಪಾತಿ ರೈಸ್ ಕಡಿಮೆ. ನಿಮ್ಮ ಜೋಳದ ರೊಟ್ಟಿ? ನಮ್ಮ ಜೋಳದ ರೊಟ್ಟಿ. ಸೂಪರ್ ಬಿಡಪ್ಪ. ಆಮೇಲೆ ಲಿಮಿಟ್ ಫುಡ್ ಜಾಸ್ತಿ ಏನಲ್ಲ. ಮಧ್ಯಾಹ್ನ ಬೆಳಿಗ್ಗೆ ತಿಂತೀರಪ್ಪ? ಬೆಳಿಗ್ಗೆ ಮಧ್ಯಾಹ್ನ ಬೆಳಿಗ್ಗೆ ನಾಷ್ಟ ಮಾಡಿರ್ತಾರೆ. ಎಷ್ಟು ತಿಂತೀರ ಬೆಳಿಗ್ಗೆಪ್ಪ? ಬೆಳಿಗ್ಗೆ ಅಲ್ಲಿ ಯೋಗ ಮುಗಿಸ್ಕೊಂಬಂದು ಒಂದು ಅರ್ಧ ತಾಸು ಅಥವಾ 1 ತಾಸು ಗ್ಯಾಪ್ ಮಾಡ್ತೀನಿ, 1 ಅವರ್. ಆಮೇಲೆ ನಾಷ್ಟ ಮಾಡ್ತೀನಿ. ಮಠದಿಂದ ಬಂದು ಸ್ವಲ್ಪ ಎಷ್ಟೊತ್ತಾಗತ್ತೆ ನಾಷ್ಟ ಮಾಡಿ? ಎಷ್ಟೊತ್ತಾಗತ್ತೆ ಟೈಮಿಂಗು? ಒಂದು ಅರ್ಧ ತಾಸು ಅಂದರೆ 10 ಗಂಟೆ ಆಗುತ್ತಾ? ಹಾಂ, 9:30 ಆಯ್ತು ಇವತ್ತು ಮಾಡಿದ್ದು. ಓ, ಆ ಥರನೇ. ಅದೇ ಸರಿ ಸರಿ. ಮಧ್ಯಾಹ್ನಪ್ಪ ಊಟ? ಮಧ್ಯಾಹ್ನ ಊಟ 1:30-2 ಗಂಟೆ. ಕಡಿಮೆ, ಸ್ವಲ್ಪ ಅಷ್ಟೇ. ಸ್ವಲ್ಪ ನೈಟ್ 2 ರೊಟ್ಟಿ, ಹಾಂ, ಸ್ವಲ್ಪ ಅನ್ನ. ಮುದ್ದೆ ತಿನ್ನೋಣಪ್ಪ ನೀವು? ಮುದ್ದೆ ನಮ್ಮ ಕಡೆ ಎಲ್ಲ ಇಲ್ಲಿಲ್ಲ, ಅದು ಡೈಜೆಷನ್ ಆಗಲ್ಲ ಅಲ್ಲಿ ನಮಗೆ, ಹ್ಞೂ, ಗಟ್ಟಿಯಾಗ್ಬಿಡುತ್ತೆ ಹೊಟ್ಟೆ ಎಲ್ಲ. ಬಟ್ ಕೆಲಸ ಬೇಸಾಯ ಮಾಡೋಕ್ಕೆ ಡೈಜೆಷನ್ ಆಗುತ್ತೆ, ಬೇಸಾಯ ಮಾಡ್ತೀವಿ. ಅದು ಇಲ್ಲ, ಈ ವೆದರಿಗೆ ಆಗಲ್ಲ. ರಾಗಿ ಮುದ್ದೆ ಅಷ್ಟೇ ಸೆಟ್ ಆಗಲ್ಲ. ಆದರೆ ಆ್ಯಕ್ಚುಲಿ ರಾಗಿ ಮುದ್ದೆ ತಂಪು. ಬಿಸಿ ಅಂತದಪ್ಪ ಅದು? ಬಿಸಿ ಅಂತ ಹೇಳ್ತಾರೆ, ಹೀಟ್ ಅಂತ ಹೇಳ್ತಾರೆ ತುಂಬ ತಂಪು. ಮತ್ತು ಪೇಷಂಟ್ಸಿಗೆ ರಾಗಿ ಗಂಜಿ ಕೊಡ್ತಾರೆ. ಹಾಂ, ಬಾಯಲ್ಲಿ ಹಾಕ್ತೇನೆ, ನಾ ಹಾಕ್ತೇನೆ, ಹೇಳಿ ಹಾಕ್ತೀನಿ. ಅಂದರೆ ಊಟದ ಮೇಲೆ ಜಾಸ್ತಿ ಗಮನ ಇಲ್ಲಪ್ಪ. ಮೊಮ್ಮಗಳ್ರಿ ಹೊಲಕ್ಕೆ ಹೋಗಿ ಬಂದ ಏನಪ್ಪ, ಊಟದ ಮೇಲೆ ಗಮನ ಇಲ್ಲ ಜಾಸ್ತಿ ಇದು ಬಂದರೆ ಏನೋ ಶೀತಕಳಿನೇ ಪ್ರಾಣಾಯಾಮ ಅದು ಮುಗಿಸ್ಬಿಡ್ತೀರ, ಯಾವುದು ಊಟದಲ್ಲಿ ಇಲ್ಲ. ಮತ್ತೆ ರಾತ್ರಿ ಏನು ಮಾಡ್ತೀರಿ? ರಾತ್ರಿ ಊಟ ಮಾಡ್ತೀರಿ? ರಾತ್ರಿ ಎಷ್ಟು ಗಂಟೆಗೆ 9-9:30 ಮಾಡ್ತೀರಿ? ಓ, ನೈಟು ಎಲ್ಲ ನಮ್ಮ ಬೆಂಗಳೂರು ಸ್ಟೈಲೇ. ಅಪ್ಪಾಜಿ ತಿನ್ನೋದು ಬೆಂಗಳೂರು ಸ್ಟೈಲ್ ಇರ್ತೀವಿ ಊಟ. ನಾವು ಹಳೆಗಾಲ ಥರ ಮಾಡ್ತೀವಿ, 7 ಬजे ತಿನ್ನೋದು, ಮನೆ ತಿನ್ನಲ್ಲ. ಅಕ್ಕಿ ರೀ, ಮತ್ತೆ ಯಾವ್ದು ಅಕ್ಕಿ ಬಳಸ್ತೀರಿ ನೀವು? ಅಂದ್ರೆ ಹಿಂಗ ಅನ್ಪಾಲಿಶ್ಡ್ ರೆಗ್ಯುಲರ್ ಪಾಲಿಶ್ ರೈಸಾ ಅನ್ಪಾಲಿಶ್ ರೈಸಾ? ಅದ್ರ ಯಾವ್ದು ಕುಚ್ಚಲಕ್ಕಿ? ನಮ್ದು ಕುಚ್ಚಲಕ್ಕಿ ನಮ್ಮ ಕಡೆ ಇಲ್ಲ ಇಲ್ರಿ. ಓ, ಸರಿ. ಈಗ ನಾರ್ಮಲ್ ಇವು ಬರ್ತಾವಲ್ಲ, ಅಲ್ಲಿ 2 ಒಂದೇ ಕಡೆ ಹಾಕಿದ್ಲಿಕ್ಕಿ, 2 ಒಂದೇ ಕಡೆ ಹಾಕಿ ಬಾಯ್ಲಪ್ಪಿ ಅವ್ರ ಅಜ್ಜನ ಕಡೆಗೂ ಹಾಕ್ಸ್ಕೋಬೇಕಾಗಿ. ಕಾಲು ಬೇರೆ ಬೇರೆ ಹಾಕ. ಈ ಕಡೆ ಹೊಳ್ಳಿಲ್ಲ ನನ್ನ ಕಡೆ, ಅದನ್ನು ಕೆಳ ಹಾಕ್ಸ್ಬೇಕು. 2 ಮಂದಿ ಗಂಡು ಮಕ್ಕಳು ಈಕೋಬೇಕು ಹೆಣ್ಮಕ್ಳು, ಒಬ್ಬನ ಮಗ ಇವಾಗ 2 ಮಂದಿ ಇವು ಹೆಣ್ಮಕ್ಳು. ಅವ್ರ ಅಣ್ಣನ ತಂದಾಳನ ದೊಡ್ಡ ತಗೊಂಡ್ ಹಾಕಿ. ಅವ್ರ ಅಣ್ಣಂದ್ರಿ. ಅಪ್ಪ ನೀವು ಬೆಳಿಗ್ಗೆ ಮಾಡಿ ಸಂಜೆ ಮಾಡಲ್ಲ? ಸಾಯಂಕಾಲ. ಯಾಕಂದ್ರೆ ನನಗೆ ಇನ್ನೊಂದು ಏನಾಗ್ತೈತೆ ಅಂದ್ರೆ ಸೋಷಿಯಲ್ ಇದು ಭಾಳ ಆಗ್ತೈತೆ, ಸರ್ವಿಸ್ ಭಾಳ ಆಗ್ತೈತೆ. ಅಲ್ಲೋ ಹೇಳ್ಕೊಡ್ತೀರಾ? ಅಲ್ಲಿ ಇದು ಯೋಗ ಹೇಳ್ಕೊಡ್ತೀರಪ್ಪ? ಇಲ್ಲ, ಈ ಸಮಾಜ ಸೇವೆ. ಸಮಾಜ ಈಗ ಊರಾಗೆ ಏನಾರು ಕಾರ್ಯಕ್ಕೆ ಬರ್ತವೆ, ಏನಾರು ಹೋಗ್ತೀರಾ ಬರ್ತೀರಾ? ನ್ಯಾಯ ಆಮೇಲೆ ಎಲ್ಲಾರು ಬೇರೆ ಊರಿಗೆ ಹೋಗಿರ್ತೀನಿ. ನೀವು ನಿಮ್ದು ವೃತ್ತಿ ಒಳಗೆ ಏನು ಮಾಡ್ಕೊಂಬಂದ್ರಿ? ನಿಮ್ದು ವೃತ್ತಿ ನಾ ಮಾಡಿದ್ದು ಒಂದು ಅಂತಂದ್ರೆ ನಾಟಕ ರೀ, ಆಲ್ರೌಂಡ್ ನಾಟಕ ಬಂದು ಮಾಡ್ತಿದ್ರು.